ಅಸ್ಸಲಾಂ ವಲೈಕುಂ ವರಹಮತುಲ್ಲಾಹಿ ವಬರಕಾತುಹು. ಈ ಸುದ್ದಿಗೋಷ್ಠಿ ಮುಖಾಂತರ ಇಲ್ಕಲ್ಲಿನ ಸಮಸ್ತ ಮುಸ್ಲಿಂ ಬಾಂಧವರಲ್ಲಿ ಹಾಗೂ ಮೌಲಾನಾ ಮುಫ್ತಿ ಹಾಫೀಸ್ಗಳಲ್ಲಿ ವಿನಂತಿಸಿಕೊಳ್ಳುವುದೇನೆಂದರೆ, ನಿನ್ನೆ ನಡೆದಂಥ ಸುದ್ದಿಗೋಷ್ಠಿಯಲ್ಲಿ ಇಲ್ಕಲ್ಲಿನ ಅಂಜುಮನ್ ಸಂಸ್ಥೆ ಮಾಜಿ ಅಧ್ಯಕ್ಷರಾದ ಉಸ್ಮಾನ್ ಗನಿ ಹುಮ್ನಾಬಾದ್ ಇವರು ಉರ್ದು PU ಕಾಲೇಜಿನ ಬಗ್ಗೆ ಮಾತನಾಡಿರುತ್ತಾರೆ. ನಾವು ಇಲ್ಕಲ್ಲಿನ ಸಮಸ್ತ ಮುಸ್ಲಿಂ ಬಾಂಧವರ ಪರವಾಗಿ ಹೇಳುವುದಾದರೆ, ನಾವು ಉರ್ದು PU ಕಾಲೇಜಿನ ವಿರುದ್ಧವಾಗಿಲ್ಲ. ಉರ್ದು PU ಕಾಲೇಜಿನ ಪರವಾಗಿ ನಾವು ಹೋರಾಡಲಿಕ್ಕೆ ಮನದಿಂದ ಹೋರಾಡಲಿಕ್ಕೆ ಸಿದ್ಧರಿದ್ದೇವೆ. ಹಾಗೂ ಅವರು ಫಾರ್ಮ್ ನಂಬರ್ 42 ಪ್ರಕಾರ ಅವರು ಹೇಳಿರುತ್ತಾರೆ. ಫಾರ್ಮ್ ನಂಬರ್ 42ರಲ್ಲಿ ಅವರು ಇಲ್ಕಲ್ಲಿನ 24 ಮಸೀದಿಗಳಿಂದ 48 ಜನರನ್ನು ಆಯ್ಕೆ ಮಾಡಿಕೊಂಡಿರುತ್ತಾರೆ. ಸುಮಾರು 24 ಮಸೀದಿಗಳಲ್ಲಿ 11 ರಿಂದ 12 ಮಸೀದಿಗಳು ವಕಫ್ ಬೋರ್ಡ್ನಲ್ಲಿ ನಿರ್ದೇಶಕ ಮಂಡಳಿಯನ್ನು ನವೀಕರಣಗೊಂಡಿರುವುದಿಲ್ಲ. ಹೀಗಾಗಿ ಫಾರ್ಮ್ ನಂಬರ್ 42 ಕೊಡುವಲ್ಲಿ ಅವರು ವಿಫಲರಾಗಿರ್ತಾರೆ. ಈ ಮುಂಚೆ ವಕಫ್ ಬೋರ್ಡ್ನವರು ಫಾರ್ಮ್ ನಂಬರ್ 42 ಮಾಹಿತಿ 8 ತಿಂಗಳ ಹಿಂದೆಯೇ ಕೇಳಿರುತ್ತಾರೆ. ಆ 8 ತಿಂಗಳ ಹಿಂದೆ ಕೇಳಿದಂಥ ಮಾಹಿತಿ ಕೊಡುವಲ್ಲಿ ಅಂಜುಮನ್ ಸಂಸ್ಥೆಯ ಅಧ್ಯಕ್ಷರು ವಿಫಲರಾಗಿರುತ್ತಾರೆ. ಹಾಗೂ ಈ ರೀತಿಯಾಗಿ ಮಾಡಿದಲ್ಲಿ ಈಗ ಮುಂದೆ ಬರುವಂಥ ಒಂದು ಅಂಜುಮನ್ ಸಂಸ್ಥೆ ನಿರ್ದೇಶಕ ಮಂಡಳಿಯಲ್ಲಿ ನಮ್ಮ ಬಾಗಲಕೋಟ್, ಮುಧೋಳ್, ಬಾದಾಮಿ ಹಾಗೂ ಕೇರೂರಿನಲ್ಲಿ ಮಾಡೆಲ್ ಬಯಲಾದ ಪ್ರಕಾರ ಯಾವ ರೀತಿಯಾಗಿ ಅಂಜುಮನ್ ನಿರ್ದೇಶಕರನ್ನು ಆಯ್ಕೆ ಮಾಡಿದ್ದೇವೆ, ಅದೇ ರೀತಿಯಾಗಿ ಇಲ್ಕಲ್ಲಿನಲ್ಲಿಯೂ ಮಾಡೆಲ್ ಬಯಲ ಜಾರಿಗೊಳಿಸಿ ತಾವು ನಿರ್ದೇಶಕ ಮಂಡಳಿಯನ್ನು ನೇಮಿಸಬೇಕು. ಈ ರೀತಿಯಾಗಿ ಮಾಡಬೇಕು. ಹಾಗೂ ಈಗ ನಾವು ಇಲ್ಕಲ್ಲಿನ ಸಮಸ್ತ ಮುಸ್ಲಿಂ ಬಾಂಧವರ ಪರವಾಗಿ ಕರ್ನಾಟಕ ಜನಪ್ರತಿನಿಧಿಗಳಿಗೆ ವಿನಂತಿಸಿಕೊಳ್ಳುವುದೇನೆಂದರೆ, ಸನ್ಮಾನ್ಯ ಶ್ರೀ CM ಸಿದ್ದರಾಮಯ್ಯ ಸಾಹೇಬರಲ್ಲಿ ಹಾಗೂ ಬೀದರ್ ಜಮೀರ್ ಅಹಮದ್ ಸಾಹೇಬರಲ್ಲಿ, ಹುನಗುಂದ ಮತಕ್ಷೇತ್ರದ ಡಾಕ್ಟರ್ ವಿಜಯಾನಂದ ಕಾಶ್ಯಪ್ನವರಲ್ಲಿ ವಿನಂತಿಸಿಕೊಳ್ಳುವುದೇನೆಂದರೆ, ಇಲ್ಕಲ್ಲಿನ ಅಂಜುಮನ್ ಸಂಸ್ಥೆಗೆ ಉರ್ದು PU ಕಾಲೇಜಿನ ಜೊತೆಗೆ ಒಂದು ನಮ್ಮ ಯುವಕರಿಗೆ ಡಿಪ್ಲೊಮಾ ಕಾಲೇಜ್ ಅತಿ ಅವಶ್ಯವಿದ್ದು, ಆ ಡಿಪ್ಲೊಮಾ ಕಾಲೇಜ್ ಸಹಿತ ತಾವು ಸ್ಯಾಂಕ್ಷನ್ ಮಾಡಬೇಕಾಗಿ ವಿನಂತಿ. ಹಾಗೂ ಇಲ್ಕಲ್ಲಿನ ಅಂಜುಮನ್ ಏಳಿಗೆಗಾಗಿ ಒಳ್ಳೆಯ ನಿರ್ದೇಶಕರ ಮಂಡಳಿಗಾಗಿ ಮಾಡೆಲ್ ಬಯಲಾ ತಂದು ತಾವು ಮಾಡೆಲ್ ಬಯಲಾ ಒಂದು ಜಾರಿಗೊಳಿಸಬೇಕು. ಮಾಡೆಲ್ ಬಯಲಾ ಜಾರಿಗೆ ತಂದಿದ್ದೇ ಆದಲ್ಲಿ ಇಲ್ಕಲ್ಲಿನ ಸಮಸ್ತ ಮುಸ್ಲಿಂ ಬಾಂಧವರಲ್ಲಿ 18 ವರ್ಷ ಮೇಲ್ಪಟ್ಟಂತಹ ಯುವಕರಿಗೆ ಅಂಜುಮನ್ ಸಂಸ್ಥೆಯ GB ಮೆಂಬರ್ ಆಗುವ ಅವಕಾಶ ಇರುತ್ತದೆ. ಹೀಗಾಗಿ ತಾವು ಈ ಒಂದು ಮಾಡೆಲ್ ಬಯಲಾನೇ ಇಲ್ಕಲ್ನಲ್ಲಿ ಜಾರಿಗೊಳಿಸಬೇಕಾಗಿ ವಿನಂತಿ.